ನಮಸ್ಕಾರ ವೀಕ್ಷಕರೇ. ಜಿ ಕನ್ನಡದ ಜನಪ್ರಿಯ ಧಾರಾವಾಹಿ ಕರ್ಣ ಈಗ ಅನಿರೀಕ್ಷಿತ ತಿರುವುಗಳ ಮೂಲಕ ಸಾಗ್ತಾ ಇದೆ. ಕಿರಣ್ ರಾಜ್ ನಟನೆಯ ಈ ಸೀರಿಯಲ್ನಲ್ಲಿ ಇವತ್ತು ಏನೆಲ್ಲ ಆಯಿತು, ನಿತ್ಯಾಳ ಗರ್ಭಧಾರಣೆಯ ವಿಷಯ ಮನೆಯಲ್ಲಿ ಯಾವ ಬಿರುಗಾಳಿಯನ್ನ ಎಬ್ಬಿಸಿದೆ, ಕರ್ಣನ ಮುಂದಿನ ನಡೆ ಏನು ಎಂಬ ಸಂಪೂರ್ಣ ಮಾಹಿತಿಯನ್ನ ಇಂದಿನ ನಮ್ಮ ಈ ವಿಡಿಯೋದಲ್ಲಿದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಕರ್ಣನ ಆತಂಕ ಮತ್ತು ಮನೆಯವರ ಸಂಭ್ರಮ. ಇಂದಿನ ಸಂಚಿಕೆಯಲ್ಲಿ ಆರಂಭದಲ್ಲಿ ನಿತ್ಯಾಳ ಗರ್ಭಧಾರಣೆಯ ವಿಷಯ ಕೇಳಿ ಇಡೀ ಕುಟುಂಬ ಸಡಗರದಲ್ಲಿದೆ. ಆದರೆ ಈ ವಿಷಯ ಸಂಭ್ರಮದ ನಡುವೆಯೇ ಕರ್ಣ ಮಾತ್ರ ತೀವ್ರ ಸಂಕಷ್ಟದಲ್ಲಿದ್ದಾನೆ. ತನಗೆ ಸಂಬಂಧವಿಲ್ಲದ ವಿಷಯದಲ್ಲಿ ತಾನು ಸಿಲುಕಿಕೊಂಡಿದ್ದೇನೆ ಎಂಬ ಅರಿವು ಅವನನ್ನ ಕಾಡ್ತಾ ಇದೆ. ಆದರೆ ಮನೆಯವರ ಖುಷಿಗಾಗಿ ಆತ ತನ್ನ ನೋವನ್ನ ನುಂಗಿಕೊಳ್ಳುವಂತಹ ದೃಶ್ಯ ಅಂತೂ ಎಲ್ಲರ ಮನ ಹಿಂಡುವಂಥದ್ದು. ತೇಜಸ್ ಮತ್ತು ಕರ್ಣನ ನಡುವಿನ ಸಂಘರ್ಷ. ಮತ್ತೊಂದೆಡೆ ತೇಜಸ್ ಮತ್ತು ಕರ್ಣನ ಮೇಲೆ ತನ್ನ ದ್ವೇಷವನ್ನ ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ತಿದ್ದಾನೆ. ನಿತ್ಯ ಮತ್ತು ಕರ್ಣನ ನಡುವಿನ ಬಾಂಧವ್ಯದ ಬಗ್ಗೆ ಆತ ಸಂಶಯವನ್ನ ವ್ಯಕ್ತಪಡಿಸುತ್ತಾ ಮನೆಯಲ್ಲಿ ವಿಷ ಬಿತ್ತುವಂತ ಕೆಲಸವನ್ನ ಮಾಡ್ತಿದ್ದಾನೆ. ಇದಕ್ಕೆ ಕರ್ಣ ಹೇಗೆ ಪ್ರತ್ಯುತ್ತರ ನೀಡುತ್ತಾನೆ ಎಂಬುದು ಇವತ್ತಿನ ಸಂಚಿಕೆಯ ಹೈಲೈಟ್ ಆಗಿದೆ. ನಿಧಿ ಮತ್ತು ಕರ್ಣನ ಭಾವುಕ ಕ್ಷಣಗಳು. ಇನ್ನು ಪ್ರೇಕ್ಷಕರ ಮೆಚ್ಚಿನ ಜೋಡಿ ನಿಧಿ ಮತ್ತು ಕರ್ಣ ಅಂದರೆ ತಪ್ಪಾಗಲಾರದು. ಇಂದಿನ ಸಂಚಿಕೆಯಲ್ಲಿ ನಿಧಿ ಮತ್ತು ಕರ್ಣನಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಿದ್ದಾಳೆ. ಕರ್ಣನ ಪ್ರತಿಯೊಂದು ನೋವಿನಲ್ಲಿಯೂ ಕೂಡ ಭಾಗಿಯಾಗುವ ನಿಧಿಯ ಪ್ರಾಮಾಣಿಕ ಕಾಳಜಿ ಇಂದಿನ ಎಪಿಸೋಡ್ನ ಪ್ಲಸ್ ಪಾಯಿಂಟೇ ಎನ್ನಬಹುದು. ಇವರಿಬ್ಬರ ಕೆಮಿಸ್ಟ್ರಿ ಮತ್ತೆ ತೆರೆಯ ಮೇಲೆ ಮ್ಯಾಜಿಕ್ ಅನ್ನೇ ಮಾಡಿಬಿಟ್ಟಿದೆ. ಅನಿರೀಕ್ಷಿತ ತಿರುವ. ಸಂಚಿಕೆಯ ಕೊನೆಯಲ್ಲಿ ಒಂದು ದೊಡ್ಡ ಶಾಖೆ ಕಾದಿದೆ. ನಿತ್ಯಾಳ ಹೇಳಿದಂತ ಗರ್ಭಧಾರಣೆಯ ವಿಷಯದ ಹಿಂದೆ ಬೇರೆಯದ್ದೇ ಸಂಚು ಇದೆಯಾ, ಅಥವಾ ತೇಜಸ್ ಕೇಳಿದ ಪಿತೃತ್ವ ಪರೀಕ್ಷೆ ನಿಜಕ್ಕೂ ನಡೆಯುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಂದಿನ ಎಪಿಸೋಡ್ನ ಅಂತ್ಯದಲ್ಲಿ ಅಡಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಕರ್ಣ ಈ ಸಮಸ್ಯೆಯಿಂದ ಹೇಗೆ ಹೊರಬರಬೇಕು? ನಿತ್ಯಾಳ ಈ ಆಟಕ್ಕೆ ಅಂತ್ಯ ಯಾವಾಗ? ನಿಮ್ಮ ಅಭಿಪ್ರಾಯವನ್ನ ಕೆಳಗಿನ ಕಾಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹದ್ದೇ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗುವುದು ಮರೆಯಬೇಡಿ. ಧನ್ಯವಾದಗಳು.